ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನಿನ ಮೇಲೆ ಹೊರಗಡೆ ಇರತಕ್ಕಂಥ ದರ್ಶನ್ ಎರಡನೇ ಬಾರಿಗೆ ಕೋರ್ಟ್ ಅನುಮತಿ ಪಡ್ಕೊಂಡು ಮೈಸೂರಿಗೆ ಹೋಗಿದ್ರು. ನಿನ್ನೆ ಎಲ್ಲ ಬಹಳ ಅದ್ದೂರಿಯಾಗಿ ಸಂಕ್ರಾಂತಿ ಆಚರಣೆಯನ್ನು ಮಾಡಿದ್ರು. ಇವತ್ತು ಮತ್ತೆ ಹಾಸ್ಪಿಟಲ್ಗೆ ಹೋಗಿ ಎಕ್ಸ್ರೇ ಏನಾದರೂ ಮಾಡಿಸ್ಕೊಳ್ತಾರಾ, ಶಸ್ತ್ರಚಿಕಿತ್ಸೆಗೆ ಒಳಗಾಗುವಂತಹ ಬಗ್ಗೆ ಇವತ್ತೇನಾದರೂ ನಿರ್ಧಾರವನ್ನು ಮಾಡ್ತಾರಾ? ನಿನ್ನೆ ಅಷ್ಟೇ ಅದ್ದೂರಿಯಾಗಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿಕೊಂಡಿರ್ತಕ್ಕಂಥ ನಟ ದರ್ಶನ್ ಇವತ್ತು ಆಸ್ಪತ್ರೆಗೆ ತೆರಳಿ ತಪಾಸಣೆಗೆ ಒಳಗಾಗಲಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಸಂಕ್ರಾಂತಿ ನಂತರ ದರ್ಶನ್ ಸರ್ಜರಿಯ ಕುರಿತಂತೆ ಮಹತ್ವದ ನಿರ್ಧಾರವನ್ನು ತಗೋತಾರಂತೆ. ಅದಕ್ಕೂ ಮುನ್ನ ಇವತ್ತು ಆಸ್ಪತ್ರೆಯಲ್ಲಿ ಎಕ್ಸ್ರೇ ಮಾಡುವ ಸಾಧ್ಯತೆ ಇದೆ. ಒಂದೊಮ್ಮೆ ಆಪರೇಷನ್ ಅನಿವಾರ್ಯ ಅಂತ ಅನಿಸಿದ್ರೆ ಮಾತ್ರ ಸರ್ಜರಿ ನಡೆಯುತ್ತೆ ಅಂತ ಇವೆ ಆಸ್ಪತ್ರೆಯ ಮೂಲಗಳು. ಜನವರಿ 16ರವರೆಗೂ ಮೈಸೂರಿನಲ್ಲಿ ಇರೋದಕ್ಕೆ ಕೋರ್ಟ್ ಅನುಮತಿ ಕೊಟ್ಟಿರೋದ್ರಿಂದ, ಅಂದರೆ ನಾಳೆ ತನಕ, ಇವತ್ತು ಎಕ್ಸ್ರೇ ಮಾಡಿಸ್ಕೊಂಡು ನಾಳೆ ಬೆಂಗಳೂರಿಗೆ ದರ್ಶನ್ ವಾಪಸ್ ಆಗಬೇಕು. ಒಂದೊಮ್ಮೆ ಸರ್ಜರಿ ಮಾಡಿಸೋದೇ ಆದರೆ ತೀರ್ಮಾನಕ್ಕೆ ಬಂದರೆ ಮತ್ತೆ ಅವರು ಕೋರ್ಟ್ ಅನುಮತಿ ಪಡೆಯೋದು ಕಡ್ಡಾಯ. ದರ್ಶನ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗಿದೆ. ಅವರು ಜಾಮೀನು ಮೇಲೆ ಇರೋದ್ರಿಂದ ಅವರ ಪ್ರತಿಯೊಂದು ಮೂಮೆಂಟ್ಸನ್ನು ಕೂಡ ಕೋರ್ಟ್ ಗಮನಕ್ಕೆ ತರಬೇಕು, ಕೋರ್ಟ್ ಒಪ್ಪಿಗೆ ಪಡ್ಕೊಳ್ಳೇಬೇಕು. ಹಾಗಾಗಿ ಇವತ್ತು ಅವರೇನಾದರೂ ಎಕ್ಸ್ರೇ ಮಾಡಿಸ್ಕೊಂಡು ಸರ್ಜರಿ ನಿರ್ಧಾರ ಮಾಡಿದ್ರೆ ಕೋರ್ಟ್ ಮೊರೆ ಹೋಗಬೇಕಾಗತ್ತೆ. ನಾನು ಈ ಥರ ಇಂಥ ದಿವಸ ಇಂಥ ಕಡೆ ಸರ್ಜರಿ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ, ನನಗೆ ಇಷ್ಟು ದಿನಗಳ ಕಾಲ ಮೈಸೂರಿಗೆ ಹೋಗೋದಕ್ಕೆ ಅನುಮತಿ ಕೊಡಿ ಅಂತ ಕೇಳಬಹುದು. ಅದು ಸರ್ಜರಿಗೆ ನಿರ್ಧಾರ ಆದರೆ. ಇನ್ನು ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಮೈಸೂರಿಗೆ ಹೋಗೋದಕ್ಕೆ ಕೋರ್ಟ್ ಅನುಮತಿ ಕೊಟ್ಟಿದೆ. ಪವಿತ್ರ ಗೌಡಗೆ ಒಂದು 5 ರಾಜ್ಯಗಳ ಪ್ರಯಾಣಕ್ಕೆ ಅವಕಾಶ ಸಿಕ್ಕಿದೆ. ಎಲ್ರಿಗೂ ಅನುಕೂಲ ಮಾಡಿಕೊಡ್ತಾ ಇದೆ ಕೋರ್ಟು. ಈ ಬೆನ್ನಲ್ಲೇ ಡೆವಿಲ್ ಚಿತ್ರತಂಡ ಕೂಡ ಅಲರ್ಟ್ ಆಗಿದೆ. ಚಿತ್ರೀಕರಣಕ್ಕೆ ಅವಕಾಶ ನೀಡುವಂತೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ತೀರ್ಮಾನಿಸಿದೆ. ಚಿತ್ರೀಕರಣಕ್ಕೆ ಅಂದರೆ ದರ್ಶನ್ ಪಾರ್ಟನ್ನು ಚಿತ್ರೀಕರಣ ಮಾಡೋದಕ್ಕೆ ಅನುಮತಿ ಕೊಡಿ ಅಂತ ಕೋರ್ಟ್ ಅನುಮತಿ ಪಡೆದು ನಟ ದರ್ಶನ್ ಈಗ ಮೈಸೂರಿನಲ್ಲಿದ್ದಾರೆ. ಮತ್ತೊಂದು ಕಡೆ ಪವಿತ್ರ ಗೌಡ ಕೂಡ ವ್ಯವಹಾರ ಸಂಬಂಧ ವಿವಿಧ ರಾಜ್ಯಗಳಿಗೆ ತೆರಳೋದಕ್ಕೆ ಅನುಮತಿ ಪಡ್ಕೊಂಡಿದ್ದಾರೆ. ಈ ನಡುವೆ ಅರ್ಧಕ್ಕೆ ನಿಂತಿರುವ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಮತ್ತೆ ಶುರು ಮಾಡೋದಕ್ಕೆ ಚಿತ್ರತಂಡ ನಿರ್ಧರಿಸಿದೆ ಅಂತ ಹೇಳಲಾಗ್ತಾ ಇದೆ. ಚಿತ್ರ ಅರ್ಧಕ್ಕೆ ನಿಂತಿದ್ದು ಕೋಟಿ ಹಣ ಸಾಲ ಮಾಡಿ ಚಿತ್ರಕ್ಕೆ ಸುರಿದಿದ್ದು ನೂರಾರು ಕಲಾವಿದರು ಈ ಚಿತ್ರವನ್ನು ನಂಬಿದ್ದಾರೆ. ಹಾಗಾಗಿ ನಟ ದರ್ಶನ್ಗೆ ಡೆವಿಲ್ ಸಿನಿಮಾದಲ್ಲಿ ಭಾಗವಹಿಸೋದಕ್ಕೆ ಅನುಮತಿ ನೀಡಬೇಕು ಅಂತ ಕೋರ್ಟ್ ಮೊರೆ ಹೋಗಲಿದ್ದಾರೆ. ಮುಂದಿನ ವಾರದ ಹೊತ್ತಿಗೆ ಡೆವಿಲ್ ಸಿನಿಮಾ ಚಿತ್ರೀಕರಣದಲ್ಲಿ ದರ್ಶನ್ ಅಭಿನಯಿಸೋದಕ್ಕೆ ಕೋರ್ಟ್ ಅನುಮತಿಯನ್ನು ಕೇಳಲಿದೆ ಚಿತ್ರತಂಡ. ಈ ಸಂಬಂಧ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಕಾನೂನು ತಜ್ಞರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಚಿತ್ರದ ನಿರ್ಮಾಪಕರು ಅಂತಕ್ಕಂಥ ಮಾಹಿತಿ ಕೂಡ ಸದ್ಯಕ್ಕೆ ಈಗ ಲಭ್ಯವಾಗ್ತಾ ಇದೆ.